ಹಲೋ ಆ್ಯಂಡ್ ವೆಲ್ಕಮ್ ಟು ಪಿ ಎಮ್ಸ್ ಕ್ಲಾಸಸ್. ನಾನು ಅಜಿತ್ ಕುಮಾರ್ ಪಿ ಎಂ. ನಮಸ್ಕಾರ ಗೆಳೆಯರೆ. ಬಹಳ ಜನ ಕ್ವಶನ್ನ ಕೇಳ್ತಾ ಇದ್ರಿ, ಸರ್ ನೀವು ಮಿಷನ್ ಕೆ ಎಸ್ ಅಂತ ಹೇಳ್ಕೊಂಡು ಒಂದು ಆನ್ಲೈನ್ ಕೋರ್ಸನ್ನು ಲಾಂಚ್ ಮಾಡಿದಿರಾ, ಎಕಾನಮಿ ಮತ್ತು ಎಕಾಲಜಿ ಎರಡನ್ನ ಹೇಳ್ಕೊಡ್ತೀರಾ ಅಂತ ಹೇಳಿ ಲಾಂಚ್ ಮಾಡಿದ್ರಿ. ಅದು ಹೇಗಿರುತ್ತೆ? ಸೊ ಆ ಕೋರ್ಸ್ ಬೇರೆ ಕೋರ್ಸ್ಗಿಂತ ಹೇಗೆ ಭಿನ್ನ, ಅಥವಾ ಅದರಿಂದ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ಈ ಥರದ್ದೆಲ್ಲ ಮಾಹಿತಿಯನ್ನು ನೀವು ಹೇಗಾದರೂ ಮಾಡಿ ಒಂದು ವಿಡಿಯೋದ ಮೂಲಕ ಹಂಚ್ಕೊಳ್ಳಿ, ಸೊ ದಟ್ ನಾವು ಅದನ್ನು ಪರ್ಚೇಸ್ ಮಾಡಬೇಕಾ ಬೇಡವಾ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಆಗತ್ತೆ ಅಂತ ಹೇಳಿ. ಸೊ ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ, ಈ ಒಂದು ಎಕಾನಮಿ ಮತ್ತು ಎಕಾಲಜಿಯನ್ನು ನಾವೇನು ಮಿಷನ್ ಕೆ ಎಸ್ ಅನ್ನುವಂಥ ಒಂದು ಹೆಸರಿನಲ್ಲಿ ಕೋರ್ಸನ್ನು ಮಾಡ್ತೀವಿ. ಆ ಕೋರ್ಸ್ ಯಾವ ರೀತಿ ಇರುತ್ತೆ ಅದರ ಓವರ್ ವ್ಯೂವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಸೊ ಮಿಷನ್ ಕೆ ಎಸ್ ಮಾಸ್ಟರ್ ಎಕಾನಮಿ ಆ್ಯಂಡ್ ಎಕಾಲಜಿ ಅನ್ನುವಂಥ ಒಂದು ಪರ್ಟಿಕ್ಯುಲರ್ ಆದಂಥ ಕೋರ್ಸ್ನ ಬಗ್ಗೆ ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಇಲ್ಲಿ ಏನು ನೋಡ್ತೀವಿ ಅಂತ ಕೇಳಿದಾಗ, ಸೊ ಹಾಗಾದ್ರೆ ಈ ಒಂದು ಪರ್ಟಿಕ್ಯುಲರ್ ಆದಂಥ ಕೋರ್ಸ್ ಏನಿರಲಿದೆ, ಯಾವ ಎಕ್ಸಾಮ್ಗಾಗಿ ಇರಲಿದೆ, ಹೆಸರೇ ನಿಮ್ಗೆ ಹೇಳ್ತಾ ಇದೆ ಮಿಷನ್ ಕೆ ಎಸ್ ಅಂದರೆ ಕೆ ಎಸ್ ಎಕ್ಸಾಮ್ ಏನಿಲ್ಲ, ಸೊ ಇದಕ್ಕೆ ಡೆಡಿಕೇಟೆಡ್ ಆಗಿ ಇರಲಿದೆ. ಸೊ ಅಗೇನ್ ಕೆ ಎಸ್ ಎಕ್ಸಾಮ್ ಅಲ್ಲಿ ಕೂಡ ನಿಮ್ಗೆ ಏನಿರುತ್ತೆ, ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡೂ ಕೂಡ ಇದೆ, ಹೌದಲ್ವಾ? ಪ್ರಿಲಿಮ್ಸ್ ಕೂಡ ಇದೆ, ಮೇನ್ಸ್ ಕೂಡ ಇದೆ. ಹಾಗಾದ್ರೆ ಇದು ಎರಡರಲ್ಲಿ ಯಾವುದಕ್ಕೆ ಫೋಕಸ್ ಆಗತ್ತೆ ಅಂತ ಕೇಳಿದಾಗ ನಾವೇನ್ ಮಾಡ್ತಿದೀವಿ, ಎರಡೂ ಕಡೆ ಓವರ್ಲ್ಯಾಪ್ ಆಗುವಂತಹ ಕೆಲವೊಂದು ಟಾಪಿಕ್ಗಳನ್ನ ತೆಗೆದುಕೊಂಡಿದ್ದೀವಿ. ಎಕಾನಮಿ ಮತ್ತೆ ಎಕಾಲಜಿಯಲ್ಲಿ ಪ್ರಿಲಿಮ್ಸ್ ನಲ್ಲಿ ಕೂಡ ಅದ್ರ ಮೇಲೆ ಕ್ವಶನ್ ಬರಬೇಕು, ಮೇನ್ಸ್ ಅಲ್ಲಿ ಕೂಡ ಕ್ವಶನ್ ಬರಬೇಕು. ಸೊ ಆ ತರದ ಟಾಪಿಕ್ಗಳನ್ನ ಹೇಳ್ತೀವಿ. ಕೆಲವೊಂದು ಇವನ್ ಸ್ಪೆಸಿಫಿಕ್ ಆಗಿ ಮೇನ್ಸ್ಗೆ ಸಂಬಂಧಪಟ್ಟ ಆಗಿರೋದು ಕೂಡ ಟಾಪಿಕ್ಗಳನ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರೂರಲ್ ಡೆವಲಪ್ಮೆಂಟ್ ಅಂತ ಆಗಿರ್ಬೋದು. ಸೊ ಆದ್ರೆ ಓವರ್ ಆಲ್ ಆಗಿ ನಾವು ಈಗ ಪ್ರಿಲಿಮ್ಸ್ಗೆ ಓದಬೇಕು ಅಂತ ಹೇಳಿ ಹೋಗ್ತೀವಲ್ಲ, ಆ ಪ್ರಿಲಿಮ್ಸ್ಗೆ ಓದಬೇಕಾದ್ರೆ ಮೇನ್ಸ್ನ ಸಬ್ಜೆಕ್ಟ್ ಅನ್ನ ಕವರ್ ಮಾಡೋದು ಹೇಗೆ, ಮೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಆ ಪರ್ಟಿಕ್ಯುಲರ್ ಆದಂಥ ಟಾಪಿಕ್ ಅನ್ನ ಓದೋದು ಹೇಗೆ, ಅದನ್ನ ವಿಶ್ಲೇಷಣೆ ಮಾಡೋದು ಹೇಗೆ, ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಈ ಒಂದು ಕೋರ್ಸ್ನಲ್ಲಿ ನಾವು ನಿಮಗೆ ಹಂಚ್ಕೊಳ್ತೀವಿ. ಸೊ ಅಗೇನ್ ಇಲ್ಲಿ ಏನೇನನ್ನ ಕವರ್ ಮಾಡ್ತೀವಿ ಅಂತ ಹೇಳಿ ನೋಡಿ. ಮೊದಲನೇದಾಗಿ ಇಂಡಿಯನ್ ಮತ್ತೆ ಕರ್ನಾಟಕ ಎಕಾನಮಿಯನ್ನ ಕವರ್ ಮಾಡ್ತೀವಿ, ಭಾರತ ಮತ್ತು ಕರ್ನಾಟಕದ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ. ಅಗೇನ್ ಇದೇನ್ ಬರುತ್ತೆ, ಪ್ರಿಲಿಮ್ಸ್ ಅಲ್ಲಿ ಕೂಡ ಕ್ವಶನ್ಸ್ ಬರುತ್ತೆ, ಮೇನ್ಸ್ ಅಲ್ಲಿ ಕೂಡ ಕ್ವಶನ್ಸ್ ಬರುತ್ತೆ. ಎರಡೂ ಕಡೆಯಲ್ಲಿ ಕ್ವಶನ್ಸ್ ಗಳನ್ನ ನೋಡ್ತೀವಿ. ಇನ್ನು ರೂರಲ್ ಡೆವಲಪ್ಮೆಂಟ್ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತೀವಿ. ರೂರಲ್ ಡೆವಲಪ್ಮೆಂಟ್ ಇದನ್ನ ಗ್ರಾಮೀಣಾಭಿವೃದ್ಧಿ ಅಂತ ಹೇಳಿ ನೋಡ್ತೀವಿ. ಇದನ್ನು ಕೂಡ ನಿಮ್ಗೆ ನೋಡ್ತೀವಿ, ಸ್ಪೆಸಿಫಿಕ್ ಆಗಿ ಮೇನ್ಸ್ ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಆದ್ರೆ ಇತ್ತೀಚೆಗೆ ನಾವ್ ಯಾಕೆ ಇದನ್ನ ತಗೊಂಡಿದ್ವಿ, ಇದನ್ನು ಕೂಡ ನಾನು ಯಾಕೆ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಹೇಳಿ ಕರಿತಾ ಇದ್ದೀನಿ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಅಂತ ಕೇಳಿದಾಗ, ಇತ್ತೀಚಿನ ದಿನದಲ್ಲಿ ನಾವೇನ್ ನೋಡ್ತೀವಿ, ಗ್ರೂಪ್ ಸಿ ಎಕ್ಸಾಮ್ ಏನ್ ಕೇಳ್ತಾ ಇದ್ರೆ, ಗ್ರೂಪ್ ಸಿ ಯಲ್ಲಿ ಸ್ಪೆಸಿಫಿಕ್ ಆಗಿ ರೂರಲ್ ಡೆವಲಪ್ಮೆಂಟ್ ನ ಮೇಲೆ ಒಂದಿಷ್ಟು ಕ್ವಶನ್ಸ್ ಗಳು ಬರ್ತಾ ಇದೆ, ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ನ ಮೇಲೆ ಸ್ಪೆಸಿಫಿಕ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾ ಇರೋದನ್ನ ನೋಡ್ತೀರಾ. ಓಕೆ, ಭೂ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಸ್ಪೆಸಿಫಿಕ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾ ಇರೋದು ನೋಡ್ತೀರಾ. ಸೊ ಇವೊಂದು ನಿಮಗೆ ಕೆ ಎಸ್ ಪ್ರಿಲಿಮ್ಸ್ ನ ಸಿಲೆಬಸ್ ನ ಒಳಗಡೆ ರೂರಲ್ ಡೆವಲಪ್ಮೆಂಟ್ ಅನ್ನ ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಅನ್ನ ಮೆನ್ಷನ್ ಮಾಡಿಲ್ಲದೆ ಇದ್ರು ಅದ್ರ ಮೇಲೆ ಕೂಡ ಕ್ವಶನ್ಸ್ ಗಳು ಬರೋ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕಾಗಿ ಆ ತರದ ಟಾಪಿಕ್ ಗಳನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ದಟ್ ಎಕಾಲಜಿ, ಪರಿಸರ ವಿಜ್ಞಾನ, ಅಗೇನ್ ಇದರ ಒಳಗಡೆ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ ಇದೇನ್ ಬರುತ್ತೆ, ಪೇಪರ್ 4 ಅಂತ ಹೇಳಿ ಬರುತ್ತೆ, GS3 ಸೆಕ್ಷನ್ 3 ಅಲ್ಲಿ 7 ಟಾಪಿಕ್ಗಳು ಬರುತ್ತೆ ಇದರಿಂದ. ಇದರ ಜೊತೆಯಲ್ಲಿ ಮತ್ತೊಂದು ಯಾವ್ದನ್ನ ಕವರ್ ಮಾಡ್ತೀವಿ ಅಂತಂದ್ರೆ ಇವನ್ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತೇಳಿ ಬರುತ್ತೆ, ನೈಸರ್ಗಿಕ ವಿಕೋಪಗಳು ಅದ್ರ ಮೇಲೆ ಕೂಡ ಕ್ವಶನ್ಸ್ ಬರುತ್ತೆ. ಹಾಗೆ ನ್ಯಾಚುರಲ್ ಡಿಸಾಸ್ಟರ್ ಮೇಲೆ ಕ್ವಶನ್ಸ್ ಬರೋದು ಸ್ವಲ್ಪ ಕಡಿಮೆ ಮೇನ್ಸ್ ಅಲ್ಲಿ, ಅಂದ್ರೆ ಏನಿರುತ್ತೆ ನಿಮ್ಗೆ ಹಾರ್ಡ್ಲಿ 2 to 3 ಕ್ವಶನ್ಸ್ ಇರುತ್ತೆ. ಆದ್ರೆ ಪರಿಸರ ವಿಜ್ಞಾನದಿಂದ ನಿಮ್ಗೆ ಏನ್ ಬರುತ್ತೆ, 8 ರಿಂದ 9 ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಇನ್ನು ಕರ್ನಾಟಕ ಮತ್ತು ಇಂಡಿಯನ್ ಎಕಾನಮಿಯಿಂದ ಏನ್ ಬರುತ್ತೆ, ನಾರ್ಮಲ್ ಆಗಿ ಇಲ್ಲಿ 4 ರಿಂದ 6 ಕ್ವಶನ್ಸ್ ಅಂತ ಹೇಳಿ ತಗೋತೀನಿ. ವರ್ಸ್ಟ್ ಕೇಸ್ ಸಿನಾರಿಯೋ 4 ಕ್ವಶನ್ಸ್ ಆದ್ರೂ ಬರುತ್ತೆ, ಇಲ್ಲ ಅಂದ್ರೆ 6 ತನಕ ಕೂಡ ಕ್ವಶನ್ಸ್ ಬಂದಿರೋದನ್ನ ನೋಡ್ತೀರಾ. ಇನ್ನು ರೂರಲ್ ಡೆವಲಪ್ಮೆಂಟ್ ಅಂದಾಗ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಕೂಡ ನಮ್ಗೆ ಏನ್ ಬರುತ್ತೆ, 5 ರಿಂದ 7 ಕ್ವಶನ್ಸ್ ಗಳು ಬರೋದನ್ನ ನೋಡ್ತೀರಾ. ವರ್ಸ್ಟ್ ಕೇಸ್ ಸಿನಾರಿಯೋ 5 ಕ್ವಶನ್ಸ್ ಆದ್ರೂ ಬರುತ್ತೆ, 5ಕ್ಕೆ ಹತ್ರ ಕ್ವಶನ್ಸ್ ಆದ್ರೂ ಬರುತ್ತೆ ರೂರಲ್ ಡೆವಲಪ್ಮೆಂಟ್ ಇಂದ, ಆ ಕಾರಣಕ್ಕಾಗಿ ನೋಡ್ತೀವಿ. ಸೊ ಅಥವಾ ಕರ್ನಾಟಕ ಎಕನಾಮಿಕ್ ಸರ್ವೆ ನೀವೇನಾದ್ರೂ ನೋಡ್ತೀರಾ ನೆಕ್ಸ್ಟ್ ಅಂತಂದ್ರೆ, ಕರ್ನಾಟಕ ಎಕನಾಮಿಕ್ ಸರ್ವೆ ಮತ್ತೆ ಕರ್ನಾಟಕ ಬಜೆಟ್. ಸೊ ಇದು ಡೈರೆಕ್ಟ್ ಆಗಿ ಕೆಲವೊಂದು ಪ್ರಶ್ನೆಗಳು ಕರ್ನಾಟಕ ಎಕನಾಮಿಕ್ ಸರ್ವೆ ಇಂದನೇ ಬರಬಹುದು, ಆದ್ರೆ ಇಂಡೈರೆಕ್ಟ್ಲಿ ಎಲ್ಲ ಟಾಪಿಕ್ಸ್ ಗಳಿಗೂ ಕೂಡ ನಿಮ್ಗೆ ಏನ್ ಬರುತ್ತೆ, ಇದರ ಒಳಗಡೆ ಒಂದಿಷ್ಟು ಮಾಹಿತಿಗಳು ಸಿಗತ್ತೆ. ಸೊ ಫ್ಯಾಕ್ಟ್ಸ್ ಸಿಗತ್ತೆ. ಫ್ಯಾಕ್ಟ್ಸ್ ಅಂದ್ರೆ ಏನು, ಸರ್ಕಾರ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದೆ, ಸರ್ಕಾರಕ್ಕೆ ಇರುವಂತ ಸಮಸ್ಯೆಗಳು ಅಥವಾ ಚಾಲೆಂಜಸ್ ಅದು ಏನೇನು. ಸೊ ಆ ಥರದ್ದೆಲ್ಲವನ್ನ ನಾವೇನ್ ನೋಡ್ತೀವಿ ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ಚಾಪ್ಟರ್ ವೈಸ್ ನಾವು ಅದನ್ನ ಡಿಸ್ಕಸ್ ಮಾಡಿದಾಗ ಅಲ್ಲಿ ಕೂಡ ಅದನ್ನ ನೋಡ್ತೀವಿ. ಸೊ ಇದರ ಜೊತೆಯಲ್ಲಿ ಲಾಸ್ಟ್ಗೆ ಏನ್ ಮಾಡ್ತೀವಿ ಅಂತ ಕೇಳಿದಾಗ, ಇವೆಲ್ಲ ಟಾಪಿಕ್ಸ್ ಗಳನ್ನ ಏನು ಸ್ಟ್ಯಾಟಿಕ್ ಪೋರ್ಷನ್ ಅನ್ನ ಮುಗಿಸಿದೀವಲ್ಲ, ಈ ಸ್ಟ್ಯಾಟಿಕ್ ಪೋರ್ಷನ್ ನ ಆಧಾರವಾಗಿ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಇಂಡಿಯನ್ ಎಕಾನಮಿಯಲ್ಲಿ ಫಸ್ಟ್ ಚಾಪ್ಟರ್
ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ಇದೆ, ಸೆಕೆಂಡ್ ಚಾಪ್ಟರ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಇದೆ, ಹೌದಾ. ಸೊ ಈ ತರ ನಾವು ಮಾಡಿದಾಗ ಆ ಚಾಪ್ಟರ್ ವೈಸ್ ಈಗ 1ನೇ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ 1 ವರ್ಷ ಅಥವಾ 15 ತಿಂಗಳು ಅಂದ್ರೆ ನಾರ್ಮಲ್ ಆಗಿ ಜನವರಿ 2023ರಿಂದ ಇಲ್ಲಿಯ ತನಕ ಕವರ್ ಮಾಡ್ತಾ ಇದ್ದೀನಿ. ಜನವರಿ 2023ರಿಂದ ಇಲ್ಲಿಯ ತನಕ ಯಾವ ರೀತಿಯ ಕರೆಂಟ್ ಅಫೇರ್ಸ್ಗಳು ನ್ಯೂಸ್ ಅಲ್ಲಿದೆ, ಪ್ರಚಲಿತ ಘಟನೆಗಳು ನ್ಯೂಸ್ ಅಲ್ಲಿದೆ. ಸೊ ಅಂತದನ್ನ ನಾವೇನ್ ಮಾಡ್ತೀವಿ, ಚಾಪ್ಟರ್ ವೈಸ್ ಇದನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸಬ್ಜೆಕ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅನ್ನ, ಅದು ಕೂಡ ಸ್ಟ್ಯಾಟಿಕ್ ಪೋರ್ಷನ್ ಏನಿದೆಯಲ್ಲೋ ಅದರ ಬೇಸಿಸ್ ಮೇಲೆ. ಸೊ ಈಗ ಇತ್ತೀಚೆಗೆ ನಮ್ಗೆ ಏನೇನು ಈ ತರದನ್ನ ನೋಡಿದೀವಿ ಅಂತ, ಸೊ ಇವಿಷ್ಟನ್ನ ಕವರ್ ಮಾಡ್ಕೊಡ್ತೀವಿ. ಇದಿಷ್ಟು ನಮ್ಗೆ ಈ ಒಂದು ಪರ್ಟಿಕ್ಯುಲರ್ ಆದಂತ ಕೋರ್ಸ್ ಅಲ್ಲಿ ಏನೇನು ಕವರ್ ಆಗತ್ತೆ ಅಂತ. ಹಾಗಾದ್ರೆ ಓವರ್ ಆಲ್ ಆಗಿ ಈ ಕೋರ್ಸ್ ನ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಏನು, ಹಾಗಾದ್ರೆ ಈ ಕೋರ್ಸ್ ಬೇರೆ ಕೋರ್ಸ್ ಗಳಿಗಿಂತ ಹೇಗೆ ವಿಶೇಷವಾಗಿರುತ್ತೆ? ಸೊ ಒಂದು ಬೈಲಿಂಗ್ವಲ್ ಆಗಿರುತ್ತೆ, ಇದರಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳನ್ನ ಯೂಸ್ ಮಾಡ್ತೀವಿ. ಅದರ ಜೊತೆಯಲ್ಲಿ ಟರ್ಮ್ಸ್ ಅಂತೂ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ನಾವು ಹೇಳ್ತೀವಿ. ಸೊ ದಟ್ ನಿಮ್ಗೆ ಆ ಟರ್ಮ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ. ಸೊ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿಲ್ಲ, ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಕ್ವಶನ್ಸ್, ಅದರಲ್ಲಿ ಏನೇನ್ ಕ್ವಶನ್ಸ್ ಬಂದಿದೆ. ಇನ್ನ ಎಕ್ಸ್ಕ್ಲೂಸಿವ್ ಆಗಿ KS ಪೇಪರ್ ಅನ್ನ ನೋಡಿದ್ರು ಕೂಡ ಕೆಲವೊಂದು ಇನ್ನಿತರ ಪೇಪರ್ಗಳನ್ನು ಕೂಡ ನೋಡ್ತೀನಿ. ಫಾರ್ ಎಕ್ಸಾಂಪಲ್ UPSC ಕ್ವಶನ್ ಪೇಪರ್ಗಳನ್ನು ಕೂಡ ನಾನು ಇಲ್ಲಿ ಅನಾಲಿಸಿಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ KS ಅಥವಾ KPSC ಏನು ಒಂದು ಟ್ರೆಂಡ್ ಅನ್ನ ಹೊಂದಿದೆ ಅಂತ ಕೇಳಿದಾಗ UPSC ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಹಳೆಯ ವರ್ಷಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿದೆಯಲ್ಲ ಅದನ್ನ ಡೈರೆಕ್ಟ್ ಆಗಿ ಕಾಪಿ ಪೇಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಆ ಕಾರಣಕ್ಕಾಗಿ UPSC ಕ್ವಶನ್ ಪೇಪರ್ಸ್ ಅನ್ನ ಸೊ ಅದನ್ನು ಕೂಡ ನೋಡ್ತೀವಿ, KS ಕ್ವಶನ್ ಪೇಪರ್ಸ್ ಅನ್ನ ಕೂಡ ನೋಡ್ತೀವಿ. ಅದ್ರ ಜೊತೆಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನು ಕೂಡ ನೀವೇನ್ ಮಾಡ್ತೀರಾ, ಸ್ಟ್ಯಾಟಿಕ್ ಪೋರ್ಷನ್ ನಲ್ಲಿ ಹೇಗೆ ಚಾಪ್ಟರ್ ವೈಸ್ ಇದೆಯಲ್ಲ ಅದೇ ರೀತಿಯಲ್ಲಿ ಚಾಪ್ಟರ್ 1ರಲ್ಲಿ ಮೇಲೆ ಯಾವ ರೀತಿಯ ಪ್ರಶ್ನೆಗಳು ಬಂದಿದೆ, ಚಾಪ್ಟರ್ 2ರ ಮೇಲೆ ಯಾವ ರೀತಿಯ ಪ್ರಶ್ನೆಗಳು ಬಂದಿದೆ. ಸೊ ಈ ತರ ಅದನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಇನ್ನು ನೆಕ್ಸ್ಟ್ ವಿಷಯಾಧಾರಿತವಾದಂತಹ ಅಣಕು ಪರೀಕ್ಷೆ ಅಂದ್ರೆ ನಿಮ್ಗೆ ಏನಿರುತ್ತೆ, ಎರಡು ಅಂದ್ರೆ ಒಂದು ಎಕಾನಮಿಗೆ ಆಧಾರದ ಮೇಲೆ, ಎಕಾನಮಿಯ ಆಧಾರದ ಮೇಲೆ ಒಂದು, ಇನ್ನೊಂದು ಎಕಾಲಜಿಯ ಆಧಾರದ ಮೇಲೆ. ಇದು ಎರಡರ ಮೇಲೆ ನಾವೇನ್ ಮಾಡ್ತೀವಿ, ಎರಡು ಕ್ವಶನ್ ಪೇಪರ್ಸ್ ಅನ್ನ ಹಾಕ್ತಿವಿ. ಸೊ ಕಂಪ್ಲೀಟ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಅಂತ ಸೀರೀಸ್ ಮುಗಿದ ನಂತರ ಲಾಸ್ಟ್ ಅಲ್ಲಿ 100 ಮಾರ್ಕ್ಸ್ಗಳ ಅಥವಾ 100 ಕ್ವಶನ್ಸ್ಗಳ, 100 ಮಾರ್ಕ್ಸ್ಗಳಲ್ಲ 100 ಕ್ವಶನ್ಗಳ ಎಕಾನಮಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಎಕಾಲಜಿಗೆ ಸಂಬಂಧಪಟ್ಟ ಹಾಗೆ 2 ಪೇಪರ್ಗಳನ್ನ ನಿಮ್ಗೆ ಸೊ ಕೊಡ್ಲಾಗುತ್ತೆ, ಕ್ವಶನ್ ಪೇಪರ್ಗಳನ್ನ. ಹಾಗೆ ನೆನಪಿರ್ಲಿ, ನಾನು ಕ್ವಶನ್ ಪೇಪರ್ಸ್ ಅನ್ನ ಈ ತರ ತೆಗೆದಾಗ ನಾರ್ಮಲ್ ಆಗಿ ನಾನೇನ್ ಹೇಳ್ತೀನಿ, ಯಾವತ್ತೂ ಕೂಡ ಡಿಫಿಕಲ್ಟಿ ಲೆವೆಲ್ ಅತಿ ಹೆಚ್ಚು ಇರುವಂತ ಕ್ವಶನ್ ಪೇಪರ್ಗಳನ್ನೇ ತೆಗಿತೀನಿ. ಯಾವುದೇ ಕಾರಣಕ್ಕಾಗಿ ಸಿಂಪಲ್ ಆಗಿರುವಂತ ಕ್ವಶನ್ ಪೇಪರ್ಗಳನ್ನ ತೆಗಿಯಲ್ಲ, ಡಿಫಿಕಲ್ಟಿ ಲೆವೆಲ್ ಬಹಳ ಜಾಸ್ತಿ ಇರುವಂತ ಕ್ವಶನ್ಸ್ ಅನ್ನೇ ತೆಗಿತೀನಿ. ಯಾಕೆ ಅದನ್ನ ಆತರ ಹೇಳ್ತೀನಿ ಅಂತ ಕೇಳಿದಾಗ, ಇಲ್ಲಿ ನಿಮ್ಗೆ ಆನ್ಸರ್ ಮಾಡೋದು ಕಷ್ಟ ಆಗ್ಬೇಕು. ಆದ್ರೆ ಇಲ್ಲಿ ಕಷ್ಟ ಇದ್ದಾಗ ನಿಮ್ಗೆ ಏನಾಗುತ್ತೆ, ಅದನ್ನ ಕ್ಲಾರಿಟಿಯನ್ನ ಪಡ್ಕೋತೀರಾ. ಓಕೆ, ಆ ಒಂದು ಪರ್ಟಿಕ್ಯುಲರ್ ಆದಂತ ಕ್ವಶನ್ಸ್ಗೆ ಯಾವ ತರ ಆನ್ಸರ್ ಮಾಡ್ಬೇಕಿತ್ತು, ನೀವು ಏನನ್ನ ಓದಿದಿರಾ, ಏನು ಮಿಸ್ ಆಗಿದೆ, ಸೊ ಇವೆಲ್ಲಗಳನ್ನ ಅರ್ಥ ಮಾಡ್ಕೋತೀರಾ. ಸೊ ದಟ್ ನಿಮ್ಗೆ ಏನಾಗುತ್ತೆ, ಎಕ್ಸಾಮ್ ಹಾಲ್ ಅಲ್ಲಿ ಏನ್ ಕ್ವಶನ್ ಪೇಪರ್ಗಳನ್ನ ನೀವು ಅಟೆಂಡ್ ಮಾಡ್ತೀರೋ ಅದು ಈಸಿ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಇನ್ನು ಇವೆಲ್ಲ ರೆಕಾರ್ಡೆಡ್ ವಿಡಿಯೋಸ್ಗಳು ಅಪ್ಲೋಡ್ ಆಗುತ್ತೆ ನಿಮ್ಗೆ, ರೆಕಾರ್ಡೆಡ್ ತರಗತಿಗಳು. ಇದನ್ನು ನೀವೇನ್ ಮಾಡ್ಬೋದು, ನಿಮ್ಮ ವೇಳಾಪಟ್ಟಿಗೆ ನೀವೀಗ ಯಾವ ರೀತಿ ಓದ್ತಾ ಇದ್ರು ಅದರ ಆಧಾರದ ಮೇಲೆ ಎಲ್ಲಿ ನಿಮ್ಗೆ ಶೆಡ್ಯೂಲ್ ಅನ್ನ ನೀವು ಫ್ಲೆಕ್ಸಿಬಲ್ ಆಗಿ ತಗೋಬಹುದು, ಅದರ ಆಧಾರದ ಮೇಲೆ ಮಾಡ್ಬೋದು. ಅದ್ರ ಜೊತೆಲಿ ರೆಕಾರ್ಡೆಡ್ ತರಗತಿಗಳೇ ಯಾಕೆ ಲೈವ್ ಮಾಡ್ತಾ ಇಲ್ಲ ಅಂತ ಕೇಳಿದಾಗ, ರೆಕಾರ್ಡೆಡ್ ತರಗತಿಗಳಲ್ಲಿ ನಿಮ್ಗೆ ಏನಾಗುತ್ತೆ, ಅದನ್ನ 1.5 ಸ್ಪೀಡಲ್ಲೋ ಅಥವಾ 2 ಸ್ಪೀಡಲ್ಲೋ ಇಟ್ಕೊಂಡು ನೋಡ್ಬೋದು. ಹೌದಾ, ಅದರಿಂದ ನಿಮ್ಗೆ ಏನಾಗುತ್ತೆ, ಇವತ್ತು ಕಡಿಮೆ ಟೈಮ್ ಅಲ್ಲಿ ಹೆಚ್ಚನ್ನ ನೀವು ಕೂಡ ಕವರ್ ಮಾಡ್ಬೋದು. ಸೊ ಆ ಕಾರಣಕ್ಕಾಗಿ, ಇಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ, ನಾನೇನೋ ಕ್ವಶನ್ ಕೇಳ್ತೀನಿ ಲೈವ್ ಆದ್ರೆ ಅದನ್ನ ಆನ್ಸರ್ ಮಾಡೋದಕ್ಕೆ 5 ನಿಮಿಷ ಹಿಡಿಯುತ್ತೆ ನಿಮ್ಗೆ ಅಂತಂದ್ರೆ, ಆವಾಗ ಮತ್ತೆ ಅಲ್ಲಿ ನಿಮ್ಗೆ ಏನಾಗುತ್ತೆ, ಸುಮ್ಮನೆ ಎಲ್ಲೋ ಒಂದ್ ಕಡೆ ಟೈಮ್ ವೇಸ್ಟ್ ಆಗೋದನ್ನ ನೋಡ್ತೀವಿ. ಸೊ ಆ ಕಾರಣಕ್ಕಾಗಿ 1.5 ಅಥವಾ 2 ಈ ತರದ್ನು ಕೂಡ ನೀವು ಇಟ್ಕೊಂಡು ನೋಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆ ತರ ರೆಕಾರ್ಡೆಡ್ ತರಗತಿಗಳನ್ನ ಅಪ್ಲೋಡ್ ಮಾಡ್ತೀವಿ. ಸೊ ಅದರ ಜೊತೆಯಲ್ಲಿ ನಿಮ್ಗೆ ಈ ರೆಕಾರ್ಡೆಡ್ ತರಗತಿಗಳು ಬಹಳ ಜನ ಕೇಳ್ತಾರೆ, ರೆಕಾರ್ಡೆಡ್ ತರಗತಿಗಳು ಹೇಳಿದ ನಂತರನೇ ಅವ್ರಿಗೆ ಡೌಟ್ಸ್ ಕ್ರಿಯೇಟ್ ಆಗುತ್ತೆ. ಅಕಸ್ಮಾತ್ ಡೌಟ್ಸ್ ಬಂದ್ರೆ ಏನ್ ಮಾಡ್ತೀರಾ ಸರ್? ಡೌಟ್ಸ್ ಬಂದ್ರೆ ಅದಕ್ಕೆ ರೆಗ್ಯುಲರ್ ಆಗಿ ನಿಮ್ಗೆ ಏನಿರುತ್ತೆ, ಅನುಮಾನ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಮೆಂಟರ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಕೂಡ ನೀವು ಏನ್ ಮಾಡ್ಬೋದು, ಟೆಲಿಕಮ್ಯುನಿಕೇಶನ್ ಇನ್ ದ ಸೆನ್ಸ್ ನೀವು ನಮ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡ್ಬೋದು, ಅದ್ರ ಮೂಲಕ ಮಾತಾಡ್ಬೋದು. ಸೊ ಅದರ ಜೊತೆಯಲ್ಲಿ ಇದೆಲ್ಲ ನಾವು ಯಾಕೆ ಪ್ರಯತ್ನ ಪಡ್ತಿದ್ವಿ ಅಂತ ಕೇಳಿದಾಗ, ಇದು ಬಹಳ ಇಂಪಾರ್ಟೆಂಟ್ ಆದಂತ ಸಮಯ. ಇಲ್ಲಿ ನಮಗೆ ಬಹಳ ಕಡಿಮೆ ಸಮಯ ಇದೆ, ಅತಿ ಹೆಚ್ಚು ಪಠ್ಯಕ್ರಮವನ್ನು ನಾವು ಕವರ್ ಮಾಡಬೇಕು. ಸೊ ಆ ಕಾರಣಕ್ಕಾಗಿ ಸೊ ಈ ತರ ಮ್ಯಾಕ್ಸಿಮಮ್ ಕವರೇಜ್ ಅನ್ನ ಮಿನಿಮಮ್ ಡ್ಯೂರೇಷನ್ ಅಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಇನ್ನು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡೋಣ. ಓವರ್ ಆಲ್ ಆಗಿ ಈ ಕೋರ್ಸ್ ಇಂದ ನೀವು ಎಷ್ಟು ಮಾರ್ಕ್ಸ್ ಅನ್ನ, ಮಿನಿಮಮ್ ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಎಷ್ಟು ಕ್ವಶನ್ಸ್ ಇಲ್ಲಿಯ ತನಕ ಬಂದಿದೆ ಅದರ ಒಂದು ಅಂದಾಜನ್ನ ನಾವು ನೋಡೋದಕ್ಕೆ ಬಂದ್ರೆ, ಇಂಡಿಯನ್ ಅಂಡ್ ಕರ್ನಾಟಕ ಎಕಾನಮಿಗೆ ಸಂಬಂಧಪಟ್ಟ ಹಾಗೆ ಮಿನಿಮಮ್ 15 ಕ್ವಶನ್ಸ್ ಆದ್ರೂ ಬರುತ್ತೆ. ಓಕೆ, ಸೊ ಕೆಲವೊಂದು ಸಂದರ್ಭದಲ್ಲಿ ಇವನ್ ಏನಾಗಿದೆ 22-23 ಕ್ವಶನ್ಸ್ಗಳು ಕೂಡ ಬಂದಿರೋದನ್ನ ನೋಡ್ತೀರಾ. ಅದಕ್ಕಾಗಿ ನಾನು ಮಿನಿಮಮ್ 15, ವರ್ಸ್ಟ್ ಕೇಸ್ ಸಿನಾರಿಯೋ 15 ಪ್ರಶ್ನೆಗಳಾದ್ರೂ ಇಂಡಿಯನ್ ಅಂಡ್ ಕರ್ನಾಟಕ ಎಕಾನಮಿಗೆ ಸಂಬಂಧಪಟ್ಟ ಹಾಗೆ
ಇದು ಪ್ರಿಲಿಮ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಪ್ರಿಲಿಮ್ಸ್ ನಲ್ಲಿ ಈ ಒಂದು ಟಾಪಿಕ್ ಎಲ್ಲಿ ಬರುತ್ತೆ, ಪ್ರಿಲಿಮ್ಸ್ ಪೇಪರ್ 1 ನಲ್ಲಿ ಬರುತ್ತೆ. ಇನ್ನು ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ತನಕ ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ಸ್ ಬಂದಿಲ್ಲ, ಆದ್ರೆ ನಿಮ್ಗೆ ಏನಾಗ್ಬೋದು ಮೇನ್ಸ್ ಅಲ್ಲಿ ಇದು ಹೆಲ್ಪ್ ಮಾಡುತ್ತೆ ಅನ್ನೋದು ನೆನಪು. ಎಕಾಲಜಿಗೆ ಸಂಬಂಧಪಟ್ಟ ಹಾಗೆ ಅಗೇನ್ ಇಲ್ಲಿಯೂ ಕೂಡ ನಿಮ್ಗೆ ಏನಾಗುತ್ತೆ, ಮಿನಿಮಮ್ 15ರಿಂದ 20 ಕ್ವಶನ್ಸ್ ಬರುತ್ತೆ. ಅಗೇನ್ ವರ್ಸ್ಟ್ ಕೇಸ್ ಸಿನಾರಿಯೋ 15 ಅಂತ ತಿಳ್ಕೊಳ್ಳೋಣ, ಬಹಳ ಕಡಿಮೆ ಬರುತ್ತೆ ಅಂದ್ರೂ ಕೂಡ 15 ಕ್ವಶನ್ಸ್ ಇಲ್ಲಿಂದ ಬರುತ್ತೆ ಅಂತ ತಿಳ್ಕೊಳ್ಳಿ. ಕರ್ನಾಟಕ ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಅಗೇನ್ ಎಕಾಲಜಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಬರುತ್ತೆ, ಪ್ರಿಲಿಮ್ಸ್ ಅಲ್ಲಿ ಪೇಪರ್ 2 ನ ಒಳಗಡೆ ಬರುತ್ತೆ. ಕರ್ನಾಟಕ ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಪೇಪರ್ 2 ನಲ್ಲಿ ಬರುತ್ತೆ. ಪೇಪರ್ 2 ನಲ್ಲಿ ಅರೌಂಡ್ ಏನ್ ಬರುತ್ತೆ, 15ರಿಂದ 22 ಕ್ವಶನ್. ಲಾಸ್ಟ್ KAS ಅಲ್ಲಿ 17 ಕ್ವಶನ್ಸ್ ಬಂದೆ. 2014ರ KAS ಅಲ್ಲಿ 22 ಕ್ವಶನ್ಸ್ ಬಂದೆ. ಸೊ ಆ ಕಾರಣಕ್ಕಾಗಿ ಮಿನಿಮಮ್ ಒಂದು 15 ಕ್ವಶನ್ಸ್ ಆದ್ರೂ ನಿಮ್ಗೆ ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ ಇಂದ ಬರುತ್ತೆ ಅಂತ ಥಿಂಕ್ ಮಾಡಿ. ಸೊ ಈಗ ನಾನೇನಾದ್ರೂ ಮಿನಿಮಮ್ ಇಟ್ಕೊಂಡಿದ್ದೀನಿ ಅಂದ್ರೂ ಕೂಡ 15 ದಟ್ ಮೀನ್ಸ್ ಅರೌಂಡ್ 45 ಕ್ವಶನ್ಸ್. 45 ಕ್ವಶನ್ಸ್ ಅಂದ್ರೆ ಏನಿಲ್ಲ ಅಂದ್ರೂ 90 ಮಾರ್ಕ್ಸ್ಗೆ ಇದು ಈ ಒಂದು ಪರ್ಟಿಕ್ಯುಲರ್ ಅಂತ ಕೋರ್ಸ್ ಅಲ್ಲಿ ನಾವು ಕವರ್ ಮಾಡ್ತೀವಿ. 90 ಮಾರ್ಕ್ಸ್ ಪೇಪರ್ 1 ಮತ್ತೆ ಪೇಪರ್ 2 ಎರಡನ್ನು ಸೇರಿಸ್ಕೊಂಡು 90 ಮಾರ್ಕ್ಸ್ಗೆ ಇಲ್ಲಿಂದ ಸೊ ಇದನ್ನ ನಾವು ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇನ್ನು ಮೇನ್ಸ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಕ್ಕೋದ್ರೆ ಇಂಡಿಯನ್ ಅಂಡ್ ಕರ್ನಾಟಕ ಎಕಾನಮಿಯಲ್ಲಿ ಏನಿರುತ್ತೆ 50ರಿಂದ 80 ಮಾರ್ಕ್ಸ್ ನಷ್ಟು ಈ ಒಂದು ಪರ್ಟಿಕ್ಯುಲರ್ ಅಂತ ಟಾಪಿಕ್ ಇಂದ ಬರೋದು ನೋಡ್ತೀರಾ. ರೂರಲ್ ಡೆವಲಪ್ಮೆಂಟ್ಗೆ 40ರಿಂದ 60 ಮಾರ್ಕ್ಸ್. ಎಕಾಲಜಿ ಇದು 80ರಿಂದ 100 ಮಾರ್ಕ್ಸ್ ನ ತನಕ. ಅಗೇನ್ ಲಾಸ್ಟ್ ಟೈಮ್ ನೀವು ನೋಡೋದಕ್ಕೋದ್ರೆ 10 ಕ್ವಶನ್ಸ್ ಬಂದಿದೆ ಇಲ್ಲಿಂದ ಎಕಾಲಜಿಯಿಂದ. ಸೊ 80ರಿಂದ 100 ಮಾರ್ಕ್ಸ್ ಅಂತ ಇದು. ಅಗೇನ್ ಎಕಾಲಜಿ ಒಳಗಡೆ ಇಲ್ಲಿ ನ್ಯಾಚುರಲ್ ಡಿಸಾಸ್ಟರ್ಸ್ ಅನ್ನು ಕೂಡ ತಗೊಂಡಿದ್ವಿ, ನೈಸರ್ಗಿಕ ವಿಕೋಪಗಳು. ಇನ್ನು ಕರ್ನಾಟಕ ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ ಅಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಕ್ವಶನ್ ಬಂದಿಲ್ಲ ಅಂದ್ರೂ ಎಲ್ಲಾ ಟಾಪಿಕ್ಸ್ ನ ಮೇಲೇನು ಕೂಡ ನೀವು ಏನ್ ಮಾಡ್ಬೋದು, ಆನ್ಸರ್ ರೈಟಿಂಗ್ ನಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡ್ಬೋದು. ಸೊ ಅಂದ್ರೆ ಇಲ್ಲಿ ಏನಾಗುತ್ತೆ, 200ಕ್ಕಿಂತ ಹೆಚ್ಚು ಮಾರ್ಕ್ಸ್ ಗಳು ಮೇನ್ಸ್ ಅಲ್ಲಿ ನಿಮ್ಗೆ ಈ ಒಂದು ಕೋರ್ಸ್ ಇಂದ ಕವರ್ ಆಗುತ್ತೆ. 200ಕ್ಕಿಂತ ಹೆಚ್ಚು ಮಾರ್ಕ್ಸ್ ಗಳನ್ನ ನೀವು ಮೇನ್ಸ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಅಂತ ಕೋರ್ಸ್ ಇಂದ ಕವರ್ ಮಾಡ್ಬೋದು, ಅಥವಾ ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಇಂದ ಕವರ್ ಮಾಡ್ಬೋದು. ಇನ್ನು ಕ್ಲಾಸ್ ಶೆಡ್ಯೂಲ್ ಹೇಗಿರುತ್ತೆ ಅಂತ ಕೇಳಿದಾಗ 20 ಮೇ ಅಂದ್ರೆ ಇವತ್ತಿಂದ 27 ಮೇ ನೆಕ್ಸ್ಟ್ ಒಂದು ವಾರ ನಿಮ್ಗೆ ಏನಿರುತ್ತೆ, ಎಕಾನಮಿಗೆ ಸಂಬಂಧಪಟ್ಟಂತ ಕ್ಲಾಸಸ್ಗಳು ಬರುತ್ತೆ. ಸೊ ಚಾಪ್ಟರ್ ವೈಸ್ ಚಾಪ್ಟರ್ 1 ಚಾಪ್ಟರ್ 2 ಈ ತರ ನಿಮ್ಗೆ ಏನ್ ಮಾಡ್ತೀವಿ, ಒಂದೊಂದು ಸಿಂಗಲ್ ವಿಡಿಯೋಗಳನ್ನ ಕೊಡ್ತಾ ಹೋಗ್ತೀವಿ. ಆ ಚಾಪ್ಟರ್ ನ ಮುಗಿಸಿದ ಕೂಡಲೇ ಅಲ್ಲೇ ನಿಮ್ಗೆ ನೆಕ್ಸ್ಟ್ ಏನ್ ಬರುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಯಾವ್ದು ರೀತಿ ಕ್ವಶನ್ ಗಳನ್ನ ಕೇಳಿದ್ದಾರೆ, ಪ್ರಿಲಿಮ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ, ಮೇನ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ, ಅದನ್ನ ಆನ್ಸರ್ ಮಾಡೋದಿದ್ರೆ ಯಾವ ರೀತಿಯಾಗಿ ಮಾಡ್ಬೇಕಿತ್ತು ಅದನ್ನ ಅನಾಲಿಸಿಸ್ ಕೂಡ ಮಾಡ್ತೀವಿ. ಸೊ ಚಾಪ್ಟರ್ 1 ಏನು ಸ್ಟ್ಯಾಟಿಕ್ ಪೋರ್ಷನ್ ಇದೆ ಅದು ಮುಗಿದ ಕೂಡಲೇ ನಿಮ್ಗೆ ಏನ್ ಬರುತ್ತೆ, ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದೆ ಚಾಪ್ಟರ್ 1 ನ ಮೇಲೆ. ಚಾಪ್ಟರ್ 2 ಮುಗಿಯುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನು ಕ್ವಶನ್ ಗಳನ್ನ ಕೇಳಿದೆ ಸೊ ಅದು ಬರುತ್ತೆ. ಸೊ ಆ ತರ ನೋಡ್ತಿರ್ತಾರೆ. ಇನ್ನು 28 ಮೇ ಇಂದ 31 ಮೇ ಇದರಲ್ಲಿ ನಾವು ಏನ್ ನೋಡ್ತೀವಿ, ಕವರ್ ಮಾಡೋದು ಗ್ರಾಮೀಣಾಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ಅನ್ನ ಕವರ್ ಮಾಡ್ತೀವಿ. ಇನ್ನು 1 ಜೂನ್ ನಿಂದ 6 ಜೂನ್ ನ ಒಳಗಡೆ ಪರಿಸರ ವಿಜ್ಞಾನ ಎಕಾಲಜಿಯನ್ನ ಕವರ್ ಮಾಡ್ತೀವಿ. ಓಕೆ. ಸೊ ನೆಕ್ಸ್ಟ್ 7 ಜೂನ್ ರಿಂದ 10 ಜೂನ್ ಇದು ಏನ್ ಮಾಡ್ತೀವಿ, ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್, ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ ಅನ್ನ ಕವರ್ ಮಾಡ್ತೀವಿ. ಇನ್ನು 11 ಜೂನ್ ನಿಂದ 15 ಜೂನ್ ಇದನ್ನ ಪ್ರಚಲಿತ ಘಟನೆಗಳನ್ನ ಕವರ್ ಮಾಡ್ತೀವಿ. ಎಲ್ಲಾ ಪ್ರಚಲಿತ ಘಟನೆಗಳನ್ನ ಅದು ಕೂಡ ಚಾಪ್ಟರ್ ವೈಸ್ ಇದನ್ನ ಕವರ್ ಮಾಡ್ತೀವಿ. ಸೊ ಇದು ನಾನು ಏನ್ ಮಾಡಿದೀನಿ, ನಾನು ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಇಷ್ಟು ಟೈಮ್ ತಗೋಬಹುದು ಅಂತ ಹೇಳಿ ತಗೊಂಡಿದ್ದೀನಿ. ಯಾಕಂದ್ರೆ ಗಡಿಬಿಡಿಯಲ್ಲಿ ಏನು ಮಾಡಬಾರ್ದು, ಎಲ್ಲ ಕ್ಲಿಯರ್ ಆಗಿ ಏನೇನು ಬೇಕು ನಮ್ಗೆ ಅದನ್ನೆಲ್ಲ ಮಾಹಿತಿಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಮಾಡ್ಬೇಕು. ಇವೊಂದು ನಾನೇನಾದ್ರೂ ನಿಮ್ಗೆ 2 ತಾಸಿಂದು ಅಥವಾ 3 ತಾಸಿನ ವಿಡಿಯೋವನ್ನ ಅಪ್ಲೋಡ್ ಮಾಡಿದೀನಿ ಅಂತಂದ್ರೆ ಆ 3 ತಾಸು ವಿಡಿಯೋವನ್ನ ನಾನು ಮಾಡ್ಬೇಕಾದ್ರೆ ಸೊ ಅವೆಲ್ಲ ವಿಷಯಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ನನಗೇನಿಲ್ಲ ಅಂದ್ರೆ ಒಂದು 5 ತಾಸು ಬೇಕಾಗುತ್ತೆ, 5 ಅವರ್ಸ್ ಬೇಕಾಗುತ್ತೆ. ಆ ರೀತಿಯಲ್ಲೇ ನಾನು ಕಂಟೆಂಟ್ ಅನ್ನ ರೆಡಿ ಮಾಡಿ ನಿಮಗೆ ಕೊಡ್ತೀನಿ. ಸುಮ್ಮನೆ ನಿಮ್ಗೆ ಟೈಮ್ ವೇಸ್ಟ್ ಅಂತೂ ಮಾಡಲ್ಲ. ಓಕೆ. ಸೊ ಅದ್ರ ಜೊತೆಯಲ್ಲಿ ಸಿಲೆಬಸ್ ಅನ್ನ ಬಿಟ್ಟು ಬೇರೆ ಕಡೆದು ಏನು ಜಾಸ್ತಿಯಾಗಿ ಚರ್ಚೆ ಮಾಡಲ್ಲ. ಎಕ್ಸಾಂಪಲ್ ಕೊಡ್ಬೇಕಾದಾಗ ಎಕ್ಸಾಂಪಲ್ಸ್ ಅನ್ನ ಹೇಳ್ತೀನಿ ನಿಮ್ಮ ತಲೆಯಲ್ಲಿ ನೆನಪಿರೋ ತರ, ಅದನ್ನ ಬಿಟ್ಟು ಬೇರೆದನ್ನ ನಾನು ಜಾಸ್ತಿಯಾಗಿ ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಮೋಟಿವೇಶನ್ ಅನ್ನ ನನ್ನಿಂದ ಬಯಸ್ತಾ ಇದ್ರೆ ಮೋಟಿವೇಶನ್ ಅಂತ ನಾನು ಕೊಡೋದಕ್ಕೆ ಹೋಗಲ್ಲ ಇಲ್ಲಿ. ಓಕೆ. ಸೊ ಮೋಟಿವೇಶನ್ ಅದು ಅಥವಾ ನಿಮ್ಮ ಇನ್ಸ್ಪಿರೇಷನ್ ನಿಮ್ಮ ಒಳಗಿಂದ ಬರಬೇಕು. ನಾನು ಇಲ್ಲಿ ಪದೇ ಪದೇ ನಿಮ್ಗೆ ಮೋಟಿವೇಶನ್ ಅಂತೂ ಕೊಡೋದಕ್ಕೆ ಹೋಗಲ್ಲ. ಜಸ್ಟ್ ನಾನೇನಾಗಿರ್ತೀನಿ, ಸಿಲೆಬಸ್ಗೆ ಸ್ಟಿಕ್ ಆಗಿರ್ತೀನಿ, ಅದನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ಸೊ ಆ ಕಾರಣಕ್ಕಾಗಿ ನೀವು ಕೂಡ ಅದೇ ರೀತಿಯಲ್ಲಿ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ. ಫೈನ್. ಸೊ ಇವಿಷ್ಟು ನಮಗೆ ಕ್ಲಾಸ್ ಶೆಡ್ಯೂಲ್ ಯಾವ ರೀತಿ ಇರುತ್ತೆ. ಸೊ ಇನ್ನು ಓವರ್ ಆಲ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಅಂತ ಕೋರ್ಸ್ ನಿಮ್ಗೆ ಏನಿದೆ ಅಂದ್ರೆ 1500 ರೂಪಾಯಿಗಿದೆ. 1500 ರೂಪಾಯಿಗೆ ಇರುವಂತ ಈ ಕೋರ್ಸ್ ಅನ್ನ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಇದಕ್ಕೆ ಇತ್ತೀಚೆಗೆ ನಾವು ಏನ್ ಕೊಟ್ಟಿದೀವಿ ಅಂತ ಕೇಳಿದಾಗ 30% ಸೊ ಡಿಸ್ಕೌಂಟ್ ಅನ್ನು ಕೂಡ ಕೊಟ್ಟಿದೀವಿ. ಇದನ್ನ ಯಾರು 25ನೇ ತಾರೀಕಿನ ಒಳಗಡೆ ತಗೋತಾರೋ ಅವ್ರಿಗೆ ಮಾತ್ರ ಈ 30% ಡಿಸ್ಕೌಂಟ್ ಸಿಗುತ್ತೆ. ನಂತರದಲ್ಲಿ ಯಾರಾದ್ರೂ ತಗೊಂಡ್ರೆ ಅವ್ರಿಗೆ ಯಾವುದೇ ರೀತಿಯ ಡಿಸ್ಕೌಂಟ್ ಇರಲ್ಲ. ಸೊ ಆ ಕಾರಣಕ್ಕಾಗಿ ಆದಷ್ಟು ಬೇಗ ಇದಕ್ಕೆ ರಿಜಿಸ್ಟ್ರೇಷನ್ ಆಗಿ. ಸೊ ಅಗೇನ್ ನಾನ್ ನಿಮ್ಗೆ ಇದ್ರದ್ದು ಭರವಸೆ ಈ ತರ ಕೊಡ್ತಾ ಇದ್ದೀನಿ. ಈ ಒಂದು ದುಡ್ಡನ್ನ ನೀವೇನ ಸ್ಪೆಂಡ್ ಮಾಡ್ತಾ ಇದ್ರು
ಸೊ ಒಂದ್ ಕಡೆ ಅದು ನನಗೆ ಎಕನಾಮಿಕಲಿ ಹೆಲ್ಪ್ ಆಗುತ್ತೆ. ಅದರ ಜೊತೆಯಲ್ಲಿ ಮತ್ತೊಂದು ಸೈಡ್ ನಿಮ್ಗೆ ಏನಾಗುತ್ತೆ, ಆ ದುಡ್ಡು ನೀವೇನ ಖರ್ಚು ಮಾಡ್ತಾ ಇದ್ರು ಅದಕ್ಕೆ ವರ್ತ್ ಆಗಿರುವಂತ ಕಂಟೆಂಟ್ ಅನ್ನೇ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ. ಓಕೆ, ಸೊ ಇವಿಷ್ಟು ನಮಗೆ ಈ ಒಂದು ಕೋರ್ಸ್ನ ಬಗ್ಗೆ ಮಾಹಿತಿ. ಧನ್ಯವಾದಗಳು. ಸೊ ಕೋರ್ಸ್ನಲ್ಲಿ ಒಂದೊಂದು ವಿಡಿಯೋದ ಮೂಲಕ ಅಥವಾ ಒಂದೊಂದು ಚಾಪ್ಟರ್ನ ಮೂಲಕ ಡಿಸ್ಕಷನ್ ಮಾಡ್ತಾ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್. ಬಾಯ್ ಅಂಡ್ ಸಿ ಯು.